ಇದ್ದೀರಾ ಸುವರ್ಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ವೀಕ್ಷಕರೇ, ಹಬ್ಬಗಳು ಜೋರಾಗಿ ನಡೀತಾ ಇದೆ ಅಲ್ವಾ? ಮೊನ್ನೆ ಅಷ್ಟೇ ರಾಯರ ಆರಾಧನೆ ಕೂಡ ಆಯಿತು. ಎಲ್ಲರೂ ಖುಷಿಯಾಗಿ ಹಬ್ಬಗಳನ್ನು ಆಚರಿಸ್ತಾ ಇದ್ದೀರಾ, ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ತಾ ಇದ್ದೀರಾ, ಎಲ್ರಿಗೂ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ಈ ಹಬ್ಬದ ಸೀಸನ್ ಅಂದರೆ ಎಲ್ಲ ಕಡೆನೂ ಖುಷಿ, ಸಂಭ್ರಮ, ಜೊತೆಗೆ ಲವ್ಲವಿಕೆ ಇರುತ್ತೆ. ಹೀಗೆ ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಟು ಮನೆ ಅಡುಗೆ ಕಾರ್ಯಕ್ರಮ. ಈಗ ನಾವು ಸವಿತಾ ಕೃಷ್ಣಮೂರ್ತಿ ಅವ್ರನ್ನ ಮೊದಲು ಕರೆಸೋಣ. ಸವಿತಾ ಕೃಷ್ಣಮೂರ್ತಿ, ಪ್ಲೀಸ್ ವೆಲ್ಕಮ್ ಟು ಮನೆ ಅಡುಗೆ ಕಾರ್ಯಕ್ರಮ. ಹಾಯ್ ಸ್ವಾತಿ ಅವರೇ, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಸವಿತಾ ಅವರೇ? ತುಂಬಾ ಚೆನ್ನಾಗಿದ್ದೀನಿ. ಹಬ್ಬ ಎಲ್ಲ ಜೋರಾ? ಓ ಜೋರು. ನಿಮ್ಮ ಮನೇಲಿ? ನಮ್ಮ ಮನೇಲೂ ನಡೀತಾ ಇದೆ. ಒಂದು ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ. ಸವಿತಾ ಅವರೇ, ಫಸ್ಟ್ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ಸ್ವೀಟ್. ಯಾವ ಸ್ವೀಟ್ ಮಾಡ್ತಾ ಇದ್ದೀರಾ? ಮೈದಾ ಹಿಟ್ಟಿಂದ ಮೈದಾ ಬರ್ಫಿ. ಓಕೆ, ಸೊ ಮೈದಾ ಬರ್ಫಿ ಮಾಡೋದಕ್ಕೆ ಮೈದಾ ಜೊತೆಗೆ ಇನ್ನೇನೇನು ಬೇಕು? ಓಕೆ, ಸೊ ಅದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು, ಸಕ್ಕರೆ, ಏಲಕ್ಕಿ ಪುಡಿ, ಸೋಡಾ ಪುಡಿ, ಹಾಲು, ತುಪ್ಪ, ದ್ರಾಕ್ಷಿ. ಓಕೆ, ಫಸ್ಟ್ ಏನು ಮಾಡ್ಕೊಳ್ಳೋಣ? ಪ್ಯಾನ್ ಇಟ್ಬಿಡೋಣ. ಸರಿ, ಪ್ಯಾನ್ ಇಟ್ಟು. ಯಾ, ಓಕೆ. ಸೊ ಪ್ಯಾನ್ಗೆ ನಾವು ಏನು ಮಾಡೋಣ, ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಎರಡು ಚಮಚದಷ್ಟು. ಯಾ, 2 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಓಕೆ, ತುಪ್ಪ ಒಂದು ಸ್ವಲ್ಪ ಕರಗಲಿ. ಹಾಂ, ಇಲ್ಲಿ ನೀವು 1 ಕಪ್ ಅಷ್ಟು ಮೈದಾ ತಗೋತೀರಾ ಅಥವಾ ಕಡಿಮೆ ಹಾಕ್ತೀರಾ? ಆಕ್ಚುಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಮೈದಾ ತಗೊಂಡಿದ್ದೀನಿ, ಬಟ್ ನಾನು ಇಲ್ಲಿ ಅಷ್ಟು ಹಾಕಲ್ಲ. ಯಾಕಂದ್ರೆ ಒಂದು ಸಣ್ಣ ಕಪ್ಪು ಅಷ್ಟು ಮೈದಾಗೆ 1/4 ಕಪ್ ಅಷ್ಟು ಸಕ್ಕರೆ ಬೇಕು. ಸೊ ಆವಾಗ ಪ್ರಮಾಣ ನಿಮಗೆ ಕರೆಕ್ಟಾಗಿ ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿ, ಒಂದು 1/4 ಕಪ್ ಜಾಸ್ತಿ ಇರಬೇಕು. ಸೊ ಆ ಒಂದು ಅಳತೆ ಪ್ರಕಾರವಾಗಿ ನಾನು ಇವಾಗ ಇಲ್ಲಿ ಹಾಕೋತೀನಿ. ಓಕೆ, ನಾನು ಮೈದಾ ಹಿಟ್ಟು ಅಂದ್ರೆ ಒಂದು ದೊಡ್ಡ ಬೌಲ್ನಲ್ಲಿ ಒಂದು ಮುಕ್ಕಾಲು ಕಪ್ ಅಷ್ಟು ಮೈದಾ ತಗೊಂಡಿದ್ದೀರಾ. ಉರಿ ತೀರಾ ಕಮ್ಮಿ ಇರಲಿ, ಫುಲ್ ಕಮ್ಮಿ ಇದ್ಬಿಟ್ಟು ಉರಿ. ಸಣ್ಣ ಉರಿಯಲ್ಲೇ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದು ಆಕ್ಚುಲಿ ತುಪ್ಪ ಅದಷ್ಟು ಮಿಕ್ಸ್ ಆಗಿರ್ಬೇಕು. ಇನ್ ಕೇಸ್ ತುಪ್ಪದ ಹದ ಗೊತ್ತಾಗಲ್ಲ ಅಂದ್ರೆ ತೀರಾ ತುಪ್ಪದಲ್ಲಿ ಮುಳುಗಿರಬಾರ್ದು ಮೈದಾ ಅಲ್ವಾ? ಹೌದು. ಫುಲ್ ಅದು ಹೀರ್ಕೊಂಡ್ಬಿಟ್ಟಿದೆ ಅಂತ ಗೊತ್ತಾದ್ರೆ ನಮಗೆ, ನಾವು ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ತುಪ್ಪ ಆಡ್ ಮಾಡ್ಕೋಬಹುದು, ಅಥವಾ ಹುರಿತಾನು ಒಂದು ಚೂರು ಹಾಕೋಬಹುದು. ಆಮೇಲೆ ಈ ಸ್ವೀಟ್ ಇದೆಯಲ್ಲ, ತುಂಬಾ ಈಸಿ ಅಂಡ್ ತುಂಬಾ ಬೇಗ ಆಗುತ್ತೆ ಈ ಸ್ವೀಟ್. ಇದು ನಾವ್ ಇದನ್ನ ಬೇಕಿದ್ರೆ ಇದೆಲ್ಲ ರೆಡಿ ಆದ ನಂತರ ಹಾಗೆ ನಾವು ಕರಿಲೂಬಹುದು. ಬಟ್ ಇದೇನಂದ್ರೆ ಕರಿಯೋದ್ ಬೇಡ, ಹಾಗೆ ಮಾಡ್ಬೋದು ಅನ್ನೋ ಒಂದು ವಿಧಾನ. ಅಂದ್ರೆ ಬರ್ಫಿ. ಸೊ ನೀವ್ ಹೇಳೋದು ಇದನ್ನೆಲ್ಲ ಆದ್ಮೇಲೆ ಡೀಪ್ ಫ್ರೈ ಕೂಡ ಮಾಡಬಹುದು ಅಂತ? ಮಾಡಬಹುದು, ಬಟ್ ಮಾಡೋದ್ರಿಂದ ಅದು ನಿಮ್ಗೆ ಬೇರೆ ತರ ಟೇಸ್ಟ್ ಕೊಡುತ್ತೆ, ಇದು ನಿಮ್ಗೆ ಬೇರೆ ತರ ಟೇಸ್ಟ್ ಕೊಡುತ್ತೆ. ಅದು ಸಾಮಾನ್ಯ ಹೇಳ್ತಾರೆ ಗೊತ್ತಾ, ಮೈದಾ ತಿಂಡಿಗಳೇ ಹಾಗೆ ಅಲ್ವಾ, ಅದನ್ನ ಡೀಪ್ ಫ್ರೈ ಮಾಡಿದಾಗ ಒಂದು ಬೇರೆ ಒಂದು ಕ್ರಿಸ್ಪಿನೆಸ್ ಬರುತ್ತೆ, ಹಾಗೆ ಒಂದು ಬರ್ಫಿ ಮಾಡಿದಾಗ ಅದು ಸಾಫ್ಟ್ನೆಸ್ ಬರುತ್ತೆ. ಹೌದು. ಓಕೆ, ಸೊ ಇದಕ್ಕೆ ನಾನು ಇನ್ನೊಂದು ಸ್ಪೂನ್ ಅಷ್ಟು ತುಪ್ಪ ಹಾಕೋತೀನಿ, ನನ್ನ ಪ್ರಕಾರ ಬೇಕು. ಅಂದ್ರೆ ಪರಿಮಳ ಬಿಟ್ಕೊಳ್ಳೋ ತನಕ ನಾವು ಹುರ್ಕೋತಾನೆ ಇರಬೇಕು. ಆ ಒಂದು ಘಮ ಬರುತ್ತೆ, ಜೊತೆಗೆ ನಿಮ್ಗೆ ಆ ಒಂದು ನೊರೆ ಅಂಶ ಬರುತ್ತೆ ಲೈಟ್ ಆಗಿ. ಸೊ ಅವಾಗ ನಿಮ್ಗೆ ಆಗಿದೆ ಅಂತ ಗೊತ್ತಾಗತ್ತೆ. ಮೈದಾ ಹಿಟ್ಟಿಂದ ನಾವು ಎಷ್ಟು ವೆರೈಟೀಸ್ ಸ್ವೀಟ್ಸ್ ಮಾಡ್ಬೋದು, ರೋಟೀಸ್ ಮಾಡ್ಬೋದು ಅಲ್ಲ. ಲೈಕ್ ಅದ್ರ ಅಂಶನೇ ಒಂಥರ. ಆಮೇಲೆ ಏನ್ ಗೊತ್ತಾ ಸವಿತಾ ಅವರೇ, ಸಾಮಾನ್ಯ ಮೈದಾ ತಿಂಡಿಗಳು, ಮೈದಾ ಹೌದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಬಟ್ ತಿಂಡಿಗಳು ಅದರ ಟೇಸ್ಟ್ ಯಾವುದು? ಹೌದು ನಿಜ. ಬಟ್ ಅದು ತಿನ್ಬಾರ್ದು, ಹೆವಿ ಕೊಲೆಸ್ಟ್ರಾಲ್, ಕಾರ್ಬೋಹೈಡ್ರೇಟ್ ಹಾಗೆ ಹೀಗೆ ಅಂತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಇಟ್ಸ್ ಫೈನ್. ಓಕೆ, ಸೊ ಇದು ಈ ತರ ನಿಮ್ಗೆ ರೆಡಿ ಆಗಿದೆ. ನಿಮ್ಗೆ ಅದ್ರದ್ದು ಪರಿಮಳ ಬರ್ತಾ ಇದೆ ಅಲ್ಲ, ತುಪ್ಪ ಹಾಕಿದ್ದು. ಆಮೇಲೆ ನಿಮ್ಗೆ ಇದು ನೋಡಿ ಈ ತರ ಕಟ್ಟಾಗಿ ಬರುತ್ತೆ. ಅದರ ಅರ್ಥ ನಾವು ಚೆನ್ನಾಗಿ ಹುರ್ಕೊಂಡಿದೀವಿ ಅಂತ ಅರ್ಥ. ಓಕೆ, ಆಮೇಲೆ ಇದು ಏನಂದ್ರೆ ನಾವು ಮೇನ್ ಇದು ಬಾಡಿಸ್ಕೋತಾ ಇರ್ಬೇಕಾದ್ರೆ ಮೈದಾ ಹಿಟ್ಟು ತನ್ನ ಕಲರ್ನ ಬಿಟ್ಕೋಬಾರ್ದು. ಅಂದ್ರೆ ಅದು ಆಲ್ರೆಡಿ ವೈಟ್ ಕಲರ್, ನಾವು ತುಪ್ಪದಲ್ಲಿ ಹಾಕೋದ್ರಿಂದ ಈ ಒಂದು ಲೈಟ್ ವೈಟ್ ಆಗ್ಬಿಡುತ್ತೆ, ಹಾಫ್ ವೈಟ್ ಕ್ರೀಮಿಶ್ ಕಲರ್ ಆಗುತ್ತೆ. ಇದು ಬಿಟ್ಟು ಇನ್ನು ಕಂದು ಬಣ್ಣಕ್ಕೆಲ್ಲ ತಿರುಗಬಾರ್ದು. ಅದನ್ನ ನಾವು ಸ್ವಲ್ಪ ವಾಸನೆ ತರ ಚಾನ್ಸ್ ಇರುತ್ತೆ. ಈಗ ನೋಡಿ ನಿಮ್ಗೆ ಎಕ್ಸಾಕ್ಟ್ ಅದ್ರದ್ದು ಘಮ ಬರಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ಚೆನ್ನಾಗಿ ಬಟ್ ಏನಂದ್ರೆ ಸಣ್ಣ ಉರಿಯಲ್ಲೇ ಇದನ್ನ ನಾವು ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಉರಿ ಜೋರು ಇರಬಾರ್ದು. ಈ ತರ ರೆಡಿ ಆಗಿದೆ. ಈಗ ನಾವು ಇದಕ್ಕೆ
ಬಾಣಲೆ ಇಟ್ಬಿಡೋಣ. ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡ್ಬಿಡೋಣ. ಓಕೆ, ಇಲ್ಲೇ ಇಟ್ಕೊಂಡ್ಬಿಡ್ಲಾ? ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಸ್ವಾತಿ ಅವರೇ. ಈಗ ಇದು ರೆಡಿ ಆಗಿದೆ ನೋಡಿ, ಘಮ್ ಅಂತ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ತುಪ್ಪದಲ್ಲಿ ಆದಷ್ಟು ಇದನ್ನ ನಾವು ಹುರ್ಕೋತಾ ಇರ್ಬೇಕಾದ್ರೆ ನಿಮ್ಗೆ ಅದು ಒಂಥರ ಲೈಕ್ ಆ ಸಾಫ್ಟ್ನೆಸ್ ಬಂದ್ಬಿಡುತ್ತೆ. ಕರೆಕ್ಟ್. ಆಗ್ಲೇ ನಿಮ್ಗೆ ಹಿಟ್ಟಿನ ಹದಕ್ಕೆ ಬರುತ್ತೆ ಅದು. ಆಗ್ಲೇ ಹೆಂಗಿತ್ತು ನಿಮ್ಗೆ ಇದು ಒಂಥರ ಬಿಡಿ ಬಿಡಿಯಾಗಿತ್ತು, ಕಟ್ ಆಗ್ತಾ ಇತ್ತು ಅದ್ರದ್ದು ಪೀಸಸ್. ಅಂದ್ರೆ ನಾವ್ ಹಿಂಗ್ ಮಾಡ್ತಾ ಇರ್ಬೇಕಾದ್ರೆ ಕಟ್, ಇವಾಗ ನೋಡಿ ಅದು ಕಟ್ ಆಗಲ್ಲ, ನಾವ್ ಹಿಂಗ್ ಮಾಡ್ಬೇಕು. ಅದು ನಿಮ್ಗೆ ಒಂಥರ ಸಾಫ್ಟ್ನೆಸ್ ಬಂದ್ಬಿಟ್ಟಿರುತ್ತೆ. ನಾವು ಆ ಚಪಾತಿ ಹಿಟ್ಟೆಲ್ಲ ಕಲ್ಸಿದಾಗ ಹೇಗೆ ಅನ್ಸುತ್ತೆ ಈಗ ಹಾಗೆ ಅನಿಸ್ತಾ ಇದೆ. ಓಕೆ, ಇದು ಸಾಫ್ಟ್ ಆಗಿದೆ ನೋಡಿ. ನೀರು ಸಾಕು 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 ಸಾಕು. ಓಕೆ, ಇದು ಆಲ್ರೆಡಿ ನಿಮಗೆ ಸಾಫ್ಟ್ ಆಗಿದೆ ನೋಡಿ ಇದು. ಓಕೆ, ಸೊ ಇದಕ್ಕೆ ನಾವು ಸ್ವಲ್ಪ, ನಾನು ಆಕ್ಚುಲಿ ಇಲ್ಲಿ ತುಂಬಾ ಕಮ್ಮಿ ಪ್ರಮಾಣ ತಗೊಂಡಿದ್ದೀನಿ. ಸೊ ಅಳತೆ ಪ್ರಕಾರವಾಗಿ ನಾನು ಇಲ್ಲಿ ಸಕ್ಕರೆ ಹಾಕೊಂಡು ಮಾಡ್ಕೋತೀನಿ. ಬಟ್ ಒಂದು ಕಪ್ ಲೆಕ್ಕದ ಪ್ರಕಾರವಾಗಿ ಮಾಡಬೇಕು ಅಂದ್ರೆ 1 ಕಪ್ಪಷ್ಟು ಮೈದಾಗೆ 1/4 ಕಪ್ಪಷ್ಟು ಸಕ್ಕರೆ ನಮಗೆ ಬೇಕು. ಸೊ ನೀವಿಲ್ಲಿ 3/4 ಕಪ್ಪಷ್ಟು ಮೈದಾ ತಗೊಂಡಿದ್ದೀರಾ, 1 ಕಪ್ಪಷ್ಟು ಸಕ್ಕರೆ. 1 ಕಪ್ಪಷ್ಟು ಸಕ್ಕರೆ. ಓಕೆ, ಇಲ್ಲಿ ನೀರು ಈ ಥರ ಇದೆ. ಇದಕ್ಕೆ ನಾನು ನನ್ನ ಅಂದಾಜು ಕಣ್ಣ ಅಳತೆ ಪ್ರಕಾರವಾಗಿ ನಾನು ಸಕ್ಕರೆ ಹಾಕೋತೀನಿ ಇವಾಗ ಇದಕ್ಕೆ. ಸೊ 1/4 ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಇದನ್ನ ನಾವು ಕರಗಿಸಿಕ್ಕೆ. ಸೊ ಹಬ್ಬ ಎಲ್ಲ ಹೇಗೆ ಆಚರಿಸಿದ್ರಿ? ತುಂಬಾ ಚೆನ್ನಾಗಿ. ವರಮಹಾಲಕ್ಷ್ಮಿ ಹೇಗಾಯ್ತು? ತುಂಬಾ ಚೆನ್ನಾಗಿ ಆಚರಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಮಗೆ ಟೈಮ್ ಸಿಗಲ್ಲ ನಮ್ಮ ಒಂದು ಶೂಟಿಂಗ್ ಶೆಡ್ಯೂಲ್ ನಲ್ಲಿ. ಸೊ ಹಾಗಾಗಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು. 1 ಡೇ ಬಿಫೋರ್ ಲೇಟ್ ಆಯ್ತು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋದ್ರೆ. ಸೊ ನಮ್ಮ ಹಸ್ಬೆಂಡ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಇಬ್ರು ಸೇರಿ ಆ ಒಂದು ಹಬ್ಬನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಆಚರಿಸಿದ್ವಿ. ಜೊತೆಗೆ ನನ್ನ ಮಕ್ಕಳು ಕೂಡ ನನಗೆ ಸೇರಿಸಿದ್ರು, ಹೆಲ್ಪ್ ಮಾಡಿದ್ರು, ತುಂಬಾ ಹೆಲ್ಪ್ ಮಾಡಿದ್ರು. ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ನಾವು ಸಕ್ಕರೆ ಕಮ್ಮಿ ಹಾಕಿ, ಅಂದ್ರೆ ಸಕ್ಕರೆ ಜಾಸ್ತಿ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಕರೆಕ್ಟಾಗಿ ಹಾಕ್ಬಿಟ್ರೆ ಬೇಗ ಫಟಾಫಟ್ಟಾಗಿ ನಿಮ್ಗೆ ಪಾಕ ರೆಡಿ ಆಗುತ್ತೆ. ಅಕಸ್ಮಾತ್ ನಾವು ಈ ಹದ ತಪ್ಪಿದ್ರೆ ಮಾತ್ರ, ಅಂದ್ರೆ ನೀರು ಜಾಸ್ತಿ ಹಾಕೋದು, ಸಕ್ಕರೆ ಕಮ್ಮಿ ಹಾಕೋದು, ಈ ಒಂದು ಹದ ಮಾಡಿದ್ರೆ ಮಾತ್ರ ನಮ್ಗೆ ಕರೆಕ್ಟಾಗಿ ಸಿಗಲ್ಲ. ಆಮೇಲೆ ಒಂದೊಂದು ಪಾಕ ಒಂದೊಂದು ತರ ನಮಗೆ ಬೇಕೇ ಬೇಕು. ಒಂದೊಂದು 1:1 ಇರುತ್ತೆ, ಇನ್ನು ಮತ್ತೊಂದು 2:1 ಇರುತ್ತೆ. ಈ ಸ್ವೀಟ್ಗೆ ಡಿಫರ್ ಆಗುತ್ತೆ. ಹೌದು ಹೌದು. ಐ ಥಿಂಕ್ ನನ್ನ ಪ್ರಕಾರ ಒಂದು ಕೆಲಸ ಮಾಡ್ತೀನಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಡ್ತೀನಿ. ಯಾಕೆ ಹೇಳಿ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಲಿ ಅಂತ. ಓಕೆ, ಸೊ ಇದನ್ನು ಆ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ, ಆ ಪಾಕ ರೆಡಿ ಆಗೋಷ್ಟರಲ್ಲಿ. ಓಕೆ ಓಕೆ, ಇದಕ್ಕೆ ನಾನು ಇನ್ನೊಂದು ಅಥವಾ 2 ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಇನ್ನೊಂಚೂರು. ಸೊ ನಾವು ಮಧ್ಯದಲ್ಲಿ ಮೈದಾ ಹಾಕಿದ್ರೆ ಫಸ್ಟ್ ಒಂದು ಕನ್ಸಿಸ್ಟೆನ್ಸಿ ಅದು ಫ್ರೈ ಮಾಡಿರ್ತೀರಾ. ಇವಾಗ ನಾವು ಇನ್ನೊಂದು ನಿಮಿಷ ಏನಾಗಲ್ಲ ಅಲ್ಲ? ಅಂದ್ರೆ ಮೇನ್ ಏನಂದ್ರೆ ನಾವು ಅದ್ರದ್ದು ಆಲ್ರೆಡಿ ನಿಮ್ಗೆ ಅದೊಂದು ಒಂದು ಘಮ ಬಂದಿರುತ್ತೆ. ಹೌದು, ಮತ್ತೆ ನಾವು ಹಾಕಿದಾಗ ಹಸಿ ಅನ್ಸಲ್ಲ. ಅನ್ಸಲ್ಲ, ಯಾಕಂದ್ರೆ ಇವಾಗ ನಾವು ಪುನಃ ಒಂದ್ ನಿಮಿಷ ಅದನ್ನ ಬಾಡಿಸ್ತೀವಿ ಗೊತ್ತಾ. ಸೊ ನಿಮ್ಗೆ ಏನು ಆಗಲ್ಲ. ಮೇನ್ ಏನಂದ್ರೆ ನಾವು ಅಡುಗೆ ಮಾಡುವಾಗ ನಾವು ಆಸ್ ಯು ಟೋಲ್ಡ್, ಇವಾಗ ಬಿಕಾಸ್ ಸಮ್ಟೈಮ್ಸ್ ಈ ಕಡಲೆ ಹಿಟ್ಟಿನ ಬರ್ಫಿ ಮಾಡುವಾಗ ಆ ಚಾನ್ಸಸ್ ಇರುತ್ತೆ. ನೀವು ಒಂದು ಹದಕ್ಕೆ ಒಂದು ಹಿಟ್ಟನ್ನ ಫ್ರೈ ಮಾಡ್ಕೊಂಡಿರ್ತೀರಾ, ಮತ್ತೆ ಅದ್ರ ಮೇಲೆ ಹಾಕಿದ್ರೆ ಆ ಹದಕ್ಕೆ ಈ ಹಿಟ್ಟು ಫ್ರೈ ಆಗಿದೆ. ಪ್ರಶ್ನೆಗೆ ಮೇನ್ ಏನಪ್ಪಾ ಅಂತಂದ್ರೆ ಅದು ಆಕ್ಚುಲಿ ಈಗ ನಾನು ಮಾಡ್ತಿರೋದು ರೈಟ್ ವೇ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ಗೊತ್ತಾಗುತ್ತೆ ನಮ್ಮ ಆಡಿಯನ್ಸ್ಗೂ ಕೂಡ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಹೌದು, ನೀವು ಹೇಳಿದ್ ಕರೆಕ್ಟ್, ಕಡಲೆ ಹಿಟ್ಟಿನ ಅಂಶ ನಮ್ಗೆ ಹಸಿ ವಾಸನೆ ಜಾಸ್ತಿ ಇರುತ್ತೆ. ಮೈದಾ ಹಿಟ್ಟಲ್ಲಿ ನಿಮ್ಗೆ ಜಾಸ್ತಿ ಹಸಿ ವಾಸನೆ ಇರೋದೇ ಇಲ್ಲ. ಸೊ ಹಾಗಾಗಿ ನಾವು ಈ ಒಂದು ಸ್ವೀಟ್ಗೆ ನಾವ್ ಈ ತರ ಮಾಡ್ಬೋದು, ತೊಂದರೆ ಇಲ್ಲ. ಬಿಕಾಸ್ ಆ ಫ್ಲೇವರ್ ಆಗ್ಲಿ, ಆ ಘಮ ಆಗ್ಲಿ. ಹೌದು, ಮೈದಾ ಹಿಟ್ಟು ನಿಮ್ಗೆ ಅದು ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ. ಕಡಲೆ ಹಿಟ್ಟು ಅಷ್ಟು ಈಸಿಯಾಗಿ ಅಬ್ಸಾರ್ಬ್ ಆಗಲ್ಲ. ಸೊ ಅದನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ತರ ಮಿಕ್ಸ್ ಆಗೋಯ್ತು ನಿಮ್ಗೆ. ಅಂದ್ರೆ ನಾವು ಆ ತರ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಇನ್ನೊಂದು ಕಪ್ ಹಾಕೋದು ರಾಂಗ್ ಆಗುತ್ತೆ. 1 or 2 ಸ್ಪೂನ್ಸ್ ಹಾಕೋದ್ರಿಂದ ಯಾವುದೇ ತರದ್ದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ. ಆಫ್ ಮಾಡ್ಬೋದು. ಆಫ್ ಮಾಡಿ. ಓಕೆ, ಇದು ರೆಡಿ ಆಗಿದೆ. ಸ್ವಲ್ಪ ಆರ್ಲಿ ಇದು. ನೋಡಿ, ನಾಲಿ ನಮ್ಮ ಪಾಕ ಎಲ್ಲರಿಗೂ ಬಂದಿದೆ ಅಂತ ನೋಡೋಣ. ಸರಿ, ಇದು ಆಕ್ಚುಲಿ ಆರಿದ್ರೇನೆ ನಿಮ್ಗೆ ಎಕ್ಸಾಕ್ಟ್ ಟೇಸ್ಟ್ ನಿಮ್ಗೆ. ಹೌದು, ಆಮೇಲೆ ಲಮ್ಸ್ ಕಟ್ಕೊಳ್ಳಲ್ಲ ನಿಮ್ಗೆ ಪಾಕದಲ್ಲಿ ಹಾಕಿದ ಕೂಡಲೇ, ಯಾಕಂದ್ರೆ ಹುಡಿ ಆಗಿರುತ್ತಲ್ಲ ಪೌಡರ್. ಹೌದು, ಹಾಲು. ಒಂದು ಸ್ವಲ್ಪ ಹಾಲು ಹಾಕೋಣ, ಯಾಕಂದ್ರೆ ಅದ್ರದ್ದು ರಸ್ಟ್ ಇರುತ್ತಲ್ಲ ಅದೆಲ್ಲ ನಿಮ್ಗೆ ಕ್ಲೀನ್ ಆಗಿಬಿಡುತ್ತೆ. ಅಂದ್ರೆ ಹಾಲು ಕೊಳೆಗಳನ್ನ, ಹೌದು, ಸೊ ಅದ್ರದ್ದು ಕೊಳೆ ಎಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ. ಓಕೆ, ನೋಡಿ ಈ ತರ. ಸೊ ಇದನ್ನ ಮತ್ತೆ ಒಂದು ಫ್ಲೇವರು ಕೊಡುತ್ತೆ, ಆ ಮಿಲ್ಕ್ ಫ್ಲೇವರ್ ಸಿಗುತ್ತೆ. ಸಾಮಾನ್ಯ ಕೊಬ್ಬರಿ ಮಿಠಾಯಿ ಮಾಡುವಾಗಲೂ ಹಾಗೆ ಮಾಡ್ತಾರೆ. ಹೌದು. ಸೊ ಈ ತರ ಜಸ್ಟ್ ಒಂದು ಮೇಲ್ಮೇಲೆ ಲೇಯರ್
ಈಗ ಪಾಕನೂ ರೆಡಿ ಪಾಕ ಆಗಿದೆ. ಕೂಡ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಅದಕ್ಕೂ ಮುಂಚೆ ಈಗ ನಾವು ಇದಕ್ಕೆ ಏಲಕ್ಕಿ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಒಂದು ಚುಟ್ಕಿಯಷ್ಟು ಸೋಡಾ ಪುಡಿ. ಚುಟ್ಕಿ, ಜಾಸ್ತಿ ಬೇಡ. ಸೊ ನನಗೆ ಹೆಲ್ಪ್ ಮಾಡಿ ಇದನ್ನ ಮಿಕ್ಸ್ ಮಾಡೋದು. ಇದಕ್ಕೆ ಹಾಕಿ. ಪಾಕ ಹಾಕಬೇಕಾದ್ರೂ ನಾವು ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗುತ್ತೆ. ಹೌದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಇವಾಗ ಇದು ನಿಮಗೆ ಅಕಸ್ಮಾತ್ ಸ್ವಲ್ಪ ಗಟ್ಟಿ ಆಯ್ತು ಅಂದರೆ ಇದಕ್ಕೊಂದು ಸ್ವಲ್ಪ ಹಾಲು ಹಾಕಿ. ಇದಕ್ಕೆ ಸ್ವಲ್ಪ ಹಾಲು ಹಾಕಿ, ಒಂದು ಸ್ವಲ್ಪ ಹಾಕಿ. ಹಾಂ, ಸಾಕು. ಓಕೆ ಸ್ವಾತಿಯವರೇ, ಪ್ಲೇಟ್ ಕೊಡಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಬಿಡಿ. ಓಕೆ, ಈಗ ಅದಕ್ಕೆ ಅದ್ರ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಉದುರಿಸೋಣ, ಯಾಕಂದರೆ ನಮಗೆ ಸ್ಲೈಸ್ ಈಸಿಯಾಗಿ ಹೇಳ್ಬೋದು. ಓಕೆ, ಸೊ ಇದ್ರ ಮೇಲೆ ನಾವು ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ತುಪ್ಪದ ಕೈ ಮಾಡಿಕೊಂಡು ಅದನ್ನು ರೌಂಡಾಗಿ ಈ ಥರ ಸ್ಪ್ರೆಡ್ ಮಾಡೋದು. ಇಲ್ಲ ನಾವು ಕೈಯಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಲಟ್ಟಣಿಗೆ ಯೂಸ್ ಮಾಡಿ ಕೂಡ ಮಾಡ್ಬೋದು. ಓಕೆ, ನೀವು ಇದನ್ನು ತಟ್ತಾ ಇರಿ, ನಾನು ಒಂದು ಸಣ್ಣ ಬ್ರೇಕ್ ತೊಗೊಂಡ್ಬಿಟ್ಟು. ಓಕೆ ವೀಕ್ಷಕರೇ, ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೋಣ. ಬ್ರೇಕಿನ ನಂತರ ಹೃದಯದ ಬಡಿತ ಹೆಚ್ಚಾದಾಗ ಏನು ಮದ್ದಿದೆ ಅದಕ್ಕೆ ಅಂತ ಹೇಳ್ತೀನಿ. ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಮನೆ ಅಡುಗೆ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ನಾನು ಬ್ರೇಕ್ ಹೋಗೋಕ್ಕೆ ಮುಂಚೆ ನಿಮ್ಗೆ ಹೇಳಿದೆ ಹೃದಯದ ಬಡಿತ ಹೆಚ್ಚಾದಾಗ ಏನು ಮಾಡಬೇಕು ಅಂತ. ಸಿಂಪಲ್ ಆದಂಥ ಟಿಪ್ಸ್ ಇದೆ. ಜೇನುತುಪ್ಪ ಜೊತೆಗೆ ಕ್ಯಾರೆಟ್ ಜ್ಯೂಸ್ ಎರಡನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಆವಾಗ ಸ್ವಲ್ಪ ತಗೊಳ್ಳೋದ್ರಿಂದ ಹೃದಯದ ಬಡಿತ ಹೆಚ್ಚು, ಅಂದರೆ ತುಂಬ ಹಾರ್ಟ್ ಬೀಟ್ ಪ್ರಾಬ್ಲಮ್ ಇದ್ದವರು ಇದನ್ನು ತಗೋಬೋದು. ಆಗ ಹಾರ್ಟ್ ಬೀಟು ನಾರ್ಮಲ್ಗೆ ಬರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ಸೂಪರ್ಬ್ ಆಗಿ ನಮ್ಮ ಮೈದಾ ಬರ್ಫಿ ಕೂಡ ರೆಡಿ ಆಗಿದೆ. ಓಕೆ, ಸೊ ನಾನು ಇದಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಇಟ್ಟು ಜೋಡಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾವೇನು ಮಾಡೋಣ, ಲೈಟಾಗಿ ಇದು ಬಿಸಿ ಇರಬೇಕಾದ್ರೆ ಸ್ವಲ್ಪ ಆ ಶೇಪ್ ತೊಗೊಂಡ್ಬಿಡೋಣ. ಓಕೆ, ಸೊ ಇದು ರೆಡಿ ಆಗಿದೆ. ಇದನ್ನ ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಡೋಣ ನಾವು, ಕಂಪ್ಲೀಟ್ ಆಗಿ ಆರೋಗ್ಲಿ. ಸೊ ನಿಮಗೆ ನೆಕ್ಸ್ಟ್ ರೆಸಿಪಿ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋಣ. ಓಕೆ, ಇಟ್ಕೊಡಿ. ಸೊ ಈಗ ನೆಕ್ಸ್ಟ್ ನಮ್ಮ ಅಡುಗೆ ಏನು ಮಾಡ್ತಾ ಇದ್ದೀರಾ ನೀವು? ಹೆಸರು ಕಾಳಿನ ಸೂಪ್. ಹೆಸರು ಕಾಳಿನ ಸೂಪ್. ಹೆಸರು ಬೇಳೆ ಸೂಪ್ ಕೇಳಿದ್ದೀನಿ, ಹೆಸರು ಕಾಳಿನ ಸೂಪ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಹೆಸರು ಕಾಳಿನ ಸೂಪ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಓಕೆ, ಸೊ ಅದಕ್ಕೆ ಬೇಕಾಗಿರೋದು ಹೆಸರು ಕಾಳು, ಈರುಳ್ಳಿ, ಶುಂಠಿ, ಉಪ್ಪು, ಪುದೀನ ಎಲೆಗಳು, ಕಾರ್ನ್ಫ್ಲೋರ್, ಬೆಳ್ಳುಳ್ಳಿ, ಲವಂಗ ಪೌಡರ್, ಚಕ್ಕೆ ಪೌಡರ್, ಬೆಣ್ಣೆ, ನಿಂಬೆಹಣ್ಣು, ಮಿಲ್ಕ್ ಕ್ರೀಮ್. ಓಕೆ, ಸೊ ಫಸ್ಟ್ ನಾವೇನು ಮಾಡ್ಕೋಣ? ಇಲ್ಲಿ ಫಸ್ಟ್ ನಾವು ಪ್ಯಾನ್ ಇಟ್ಬಿಡೋಣ. ಪ್ಯಾನು. ಓಕೆ, ಸೊ ಈಗ ನಾವು ಇದಕ್ಕೆ ಏನು ಮಾಡೋಣ ಅಂದರೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಒಂದು ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ನಾವು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡ್ಬಿಡೋಣ. ಓಕೆ, ಬೆಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಆ್ಯಕ್ಚುಲಿ ಸೂಪ್ ಮಾಡೋ ಮೆಥಡ್ಸ್ ಯಾವ ಥರ ಅಂತಂದರೆ ಈ ಥರ ರೆಡಿ ಇರುತ್ತೆ. ಈರುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ತೀವಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ಹಾಕ್ತೀವಿ. ಬಟ್ ಇಲ್ಲಿ ನಾನು ಪ್ರೊಸೀಜರ್ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ, ಅಂದರೆ ಟೇಸ್ಟ್ ನಮಗೆ ಅದಕ್ಕಿಂತ ಈ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಬೆಣ್ಣೆ ಕರಗಿದೆ. ಈಗ ಇದಕ್ಕೆ ಶುಂಠಿ, ಸ್ವಲ್ಪ ಶುಂಠಿ, ಜಾಸ್ತಿ ಬೇಡ, ಲೈಟಾಗಿ ಹಾಕೊಳ್ಳೋಣ. ಆಮೇಲೆ ಫ್ಲೇವರು ಮತ್ತು ಜೀರ್ಣಕ್ಕೂ ಒಳ್ಳೆಯದು ಅಂತ ಶುಂಠಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಎರಡೇ ದಳ ಪುದೀನ ಎಲೆಗಳು, ಜೊತೆಗೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಚೆನ್ನಾಗಿ ಮೀಡಿಯಮ್ ಆಗಿ ಬಾಡಿಸ್ಕೊಂಡ್ಬಿಡೋಣ.
ಅಂದ್ರೆ ಹಸಿ ವಾಸನೆ ಹೋಗಕ್ಕೆ ನೀವು ಬಾಡಿಸ್ಕೊತಾ ಇದ್ದೀರಿ. ಲೈಟ್ ಆಗಿ. ಓಕೆ ಸೊ ಈಗ ಇದಕ್ಕೆ ಹೆಸರು ಕಾಳಿದೆಯಲ್ಲ ಇದು ಕೂಡ ಇದಕ್ಕೆ ಹಾಕ್ಬಿಡೋಣ ಒಂದ್ಸಲ. ಇಲ್ಲಿ ನೀವು ಬೇಯಿಸಿರೋ ಹೆಸರು ಕಾಳೆ ತಗೊಂಡಿದ್ದೀರಾ? ಬೇಯಿಸ್ಕೊಂಡಿರೋ ಹೆಸರು ಕಾಳು ತಗೊಂಡಿದ್ದೀನಿ. ಹಾಕಿದ ತಕ್ಷಣ ಅದರದ್ದು ಪರಿಮಳ ನೋಡಿ, ಬೆಣ್ಣೆದು ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ಓಕೆ ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಓಕೆ ಇದು ರೆಡಿ ಆಗಿದೆ. ಸೊ ಇದನ್ನು ನಾನು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಸೊ ಪೇಸ್ಟ್ ರೆಡಿ ಆಗಿದೆ. ಪೇಸ್ಟ್ ರೆಡಿ ಸ್ಟವ್ ಹಚ್ಚಲ ಮತ್ತೆ? ಸ್ಟವ್ ಹಚ್ಚಿ ಇದಕ್ಕೆ ನಾವು ಇವಾಗ ಮತ್ತೊಮ್ಮೆ ಬೆಣ್ಣೆ ಒಂದು ಸ್ವಲ್ಪ ಫ್ಲೇವರ್ಗೆ. ಸೊ ನಾನು ಇದಕ್ಕೆ ಇನ್ನೊಂದು ಪುದೀನ ಎಲೆ ಹಾಕ್ತೀನಿ ಫ್ಲೇವರ್ಗೆ. ಸೊ ಇಲ್ಲಿ ಫ್ಲೇವರ್ ಅಂದ್ರೆ ಪುದೀನಾನೇ ಅಲ್ವಾ? ಬಿಕಾಸ್ ಇನ್ನೇನು ಸ್ಪೈಸಸ್ ತಗೊಂಡಿಲ್ಲ. ಚಕ್ಕೆ ಪುಡಿ ತಗೊಂಡಿದ್ದೀರಾ ಮತ್ತೆ ಲವಂಗ ಪುಡಿ. ಓಕೆ ಸೊ ಸ್ಪೂನ್ ಕೊಡಿ ಸತ್ಯವರೇ. ಈಗ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಪೌಡರ್. ಓಕೆ ಆಮೇಲೆ ಒಂದು ಸ್ವಲ್ಪ ಲವಂಗ ಪೌಡರ್. ಇದಕ್ಕೆ ಇಮಿಡಿಯೇಟ್ ಆಗಿ ಈ ಮಿಶ್ರಣನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಸೊ ಈ ನೀರು ಹಾಕೋಕೆ ಮುಂಚೆ ನಾವು ಇದನ್ನು ಸ್ವಲ್ಪ ಬೆಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಆಮೇಲೆ ನಾನಿಲ್ಲಿ ಯಾವುದೇ ಥರದ ಕರಿಮೆಣಸು ಅಥವಾ ವೈಟ್ ಪೆಪ್ಪರ್ ಏನು ಯೂಸ್ ಮಾಡ್ತಿಲ್ಲ. ಅದೇ ಹೇಳಿದೆ ನಾನು. ಕರೆಕ್ಟ್. ಏನು ಯೂಸ್ ಮಾಡ್ತಿಲ್ಲ. ಸ್ಪೈಸಸ್ ಏನೂ ಇಲ್ಲ. ಲೈಟಾಗಿ ಚಕ್ಕೆ ಲವಂಗ ಹಾಕಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಲೈಟಾಗಿ ಖಾರಾಂಶ ಇರುತ್ತೆ ಅಂತ. ಸೊ ಈ ಥರ ಇದಕ್ಕೆ ಬಿಕಾಸ್ ನಿಮ್ಗೆ ಖಾರ ಹಾಕಿದ ತಕ್ಷಣ ಫ್ಲೇವರ್ ಹೊರಟೋಗುತ್ತೆ. ಸೊ ನಿಮ್ಗೆ ಫ್ಲೇವರು ಇರಬೇಕು, ಜೊತೆಗೆ ನಿಮ್ಗೆ ಹೆಸರು ಕಾಳಿಂದ ಒಂದು ರುಚಿನೂ ಸಿಗಬೇಕು ಅಂದರೆ ಸ್ಪೈಸಸ್ ಬೇಡ. ಸೊ ಆಸ್ ಇಟ್ ಈಸ್ ಹೆಸರು ಕಾಳು ಪೇಸ್ಟ್ ಮಾಡ್ಕೊಂಡ್ಮೇಲೆ ಥಿಕ್ ಆಗಿಬಿಡುತ್ತೆ ನಮಗೆ. ಸೊ ಬೇಕು ಅಂದರೆ ನೀವು ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೋಬೋದು, ಇಲ್ದಿದ್ರೆ ಈ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ. ಅಕಸ್ಮಾತ್ ನೀವು ಕಾರ್ನ್ಫ್ಲವರ್ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ತೀರಾ ಗಟ್ಟಿ ಆಗುತ್ತೆ. ಹೌದು, ಕರೆಕ್ಟ್. ಸೊ ನಾನಿಲ್ಲಿ ಹಾಕ್ತಾ ಇಲ್ಲ, ನಾನು ಜಸ್ಟ್ ಇಲ್ಲಿ ಒಂದು ಆಪ್ಷನಲ್ ಆಗಿ ತಗೊಂಡಿದ್ದೀನಿ. ತೀರಾ ನೀರು ತೆಳ್ಳಗೆ ಮಾಡ್ಕೊಂಡಾಗ ಅವಾಗ ಬೇಕಾಗ್ತದೆ. ಹೌದು, ಓಕೆ. ಸೊ ಇದಕ್ಕೆ ಈಗ ಉಪ್ಪು ಹಾಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಕುದಿ ಬರಬೇಕು ಅಷ್ಟೇ ಅಲ್ವಾ? ಆಮೇಲೆ ಈ ಹೆಸರು ಕಾಳು ಇವೆಲ್ಲ ಏನಂದ್ರೆ ನೀವು ಕುದಿತಾ ಆಟೋಮೆಟಿಕ್ಲಿ ಅದಾಗದೇ ಗಟ್ಟಿ ಆಗುತ್ತೆ. ಹೌದು. ಸೊ ಹಾಗಾಗಿ ನಾವು ಸ್ವಲ್ಪ ಇದನ್ನ ನೋಡ್ಕೊಂಡು ಮಾಡಬೇಕಾಗತ್ತೆ. ಕರೆಕ್ಟ್. ಸೊ ಇದು ಕುದಿತಾ ಇರಲಿ, ನಾನು ಒಂದು ಸಣ್ಣ ಬ್ರೇಕ್ ತಗೊಂಡು. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಬ್ರೇಕಿನ ನಂತರ ನಾನು ಅಜೀರ್ಣಕ್ಕೆ ಮತ್ತೆ ಒಬೆಸಿಟಿಗೆ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ಚಿಕ್ಕ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಟು ಮನೆ ಅಡುಗೆ ಕಾರ್ಯಕ್ರಮ. ವೀಕ್ಷಕರೇ, ನಾನು ಇವಾಗ ನಿಮಗೆ ಕೊಡ್ತಾ ಇರೋ ಟಿಪ್ಸು ಒಬೆಸಿಟಿ ಮತ್ತು ಅಜೀರ್ಣದ ಬಗ್ಗೆ. ಅಜೀರ್ಣ ಆದಾಗ ಅಂದರೆ ತುಂಬ ಊಟ ಮಾಡಿದಾಗ ಒಂದು ರೀತಿ ಅಜೀರ್ಣತೆ ಶುರು ಆಗುತ್ತೆ. ಆಗ ನಾವೇನು ಮಾಡಬೇಕು ಗೊತ್ತಾ, ಸ್ವಲ್ಪ ಪುದೀನಾ ಜ್ಯೂಸು ಮತ್ತು ಸ್ವಲ್ಪ ಜೇನುತುಪ್ಪ, ಪ್ಯೂರ್ ಜೇನುತುಪ್ಪ, ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಚಮಚ ತಗೊಳ್ಳೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಒಬೆಸಿಟಿ ಇದ್ದಾಗ ಒಂಥರ ತುಂಬ ಇದ್ದಕ್ಕಿದ್ದಾಗೆ ಮೈ ಬಂದ್ಬಿಡುತ್ತೆ. ಆ ಮೈ ಕರಗಿಸೋಕ್ಕೆ ಒಂದು ಸುಲಭವಾದಂಥ ವಿಧಾನ ಇದೇ ಕೂಡ. ಪುದೀನಾ ಜ್ಯೂಸ್ ಜೊತೆಗೆ 1 ಟೇಬಲ್ ಸ್ಪೂನ್ ಹನಿ, ಅಂದರೆ 1 ಟೇಬಲ್ ಸ್ಪೂನ್ ಆಗಬೇಕು. ಅರ್ಧ ಚಮಚ ಪುದೀನಾ ಜ್ಯೂಸು ಜೊತೆಗೆ ಅರ್ಧ ಚಮಚ ಜೇನುತುಪ್ಪ, ಇದೆರಡೂ ಮಿಕ್ಸ್ ಮಾಡಿಕೊಂಡು ಹಸಿ ಹೊಟ್ಟೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತಗೊಳ್ಳೋದ್ರಿಂದ ಒಬೆಸಿಟಿ ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ಇಲ್ಲಿ ನಮ್ಮ ಸೂಪ್ ಕೂಡ ರೆಡಿ ಆಗಿದೆ. ಸೊ ಸೂಪ್ ಜೊತೆಗೆ ಬರ್ಫಿ ಕೂಡ ರೆಡಿ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡು ಥಿಕ್ನೆಸ್ ಕನ್ಸಿಸ್ಟೆನ್ಸಿ ಇನ್ನೂ ಜಾಸ್ತಿ ಆಗುತ್ತೆ. ಇಟ್ಸ್ ಟೂ ಗುಡ್ ಫಾರ್ ಹೆಲ್ತ್.
ಮಿಲ್ಕ್ ಕ್ರೀಮ್ನ ನಾವು ಎಷ್ಟು ಬೀಟ್ ಮಾಡ್ತೀವೋ ಆ ಕ್ರೀಮ್ ನಿಮ್ಗೆ ಅಷ್ಟೇ ಸಾಫ್ಟ್ನೆಸ್ ಸಿಲ್ಕಿನೆಸ್ ಕೊಡುತ್ತೆ. ಕರೆಕ್ಟ್. ಓಕೆ ಸ್ವಾತಿ ಅವರೇ, ಸೊ ನಮ್ಮ ಮೈದಾ ಬರ್ಫಿ ಜೊತೆಗೆ ಹೆಸರು ಕಾಳಿನ ಸೂಪ್ ನಿಮಗೋಸ್ಕರ ಮತ್ತು ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಸವಿತಾ ಅವರೇ. ಸೊ ನಿಜವಾಗ್ಲೂ ನೋಡೋಕ್ಕೂ ಭಾಳ ಒಂಥರ ಟೆಂಪ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಹೆಸರು ಕಾಳಿನ ಸೂಪ್ ಮತ್ತು ಮೈದಾ ಬರ್ಫಿ ಮಾಡೋ ವಿಧಾನ. ಮೊದಲು ಒಂದು ಪ್ಯಾನಿನಲ್ಲಿ ತುಪ್ಪ ಹಾಕಿ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ಇನ್ನೊಂದು ಬಾಣಲೆಯಲ್ಲಿ ನೀರು, ಸಕ್ಕರೆ ಹಾಕಿ ಪಾಕ ಮಾಡಿಕೊಳ್ಳಿ. ಈಗ ಮೈದಾ ಹಿಟ್ಟಿಗೆ ಏಲಕ್ಕಿ ಪುಡಿ, 1 ಚಿಟಿಕೆ ಸೋಡಾ ಹಾಕಿ ಚೆನ್ನಾಗಿ ಕಲಸಬೇಕು. ನಂತರ ಇದಕ್ಕೆ ಸಕ್ಕರೆ ಪಾಕ ಹಾಕಿ ಚೆನ್ನಾಗಿ ಹೊಂದಿಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಅದರ ಮೇಲೆ ಒಣದ್ರಾಕ್ಷಿಯಿಂದ ಅಲಂಕರಿಸಿ ಬರ್ಫಿಗಳಾಗಿ ಮಾಡಿ ಸಿದ್ಧ ಮಾಡಿಕೊಳ್ಳಿ. ಈಗ ಒಂದು ಪ್ಯಾನಿನಲ್ಲಿ ಬೆಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ಬೇಯಿಸಿದ ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನಿನಲ್ಲಿ ಬೆಣ್ಣೆ, ಪುದೀನ, ಲವಂಗದ ಪುಡಿ, ಚಕ್ಕೆ ಪುಡಿ, ರುಬ್ಬಿದ ಮಿಶ್ರಣ, ನೀರು, ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಅದರ ಮೇಲೆ ನಿಂಬೆಹಣ್ಣು, ಹಾಲಿನ ಕ್ರೀಮು, ಪುದೀನ ಎಲೆಯಿಂದ ಅಲಂಕರಿಸಿ ಮೈದಾ ಬರ್ಫಿಯೊಂದಿಗೆ ಸರ್ವ್ ಮಾಡಿದರೆ ಮೈದಾ ಬರ್ಫಿ ಹಾಗೂ ಹೆಸರು ಕಾಳಿನ ಸೂಪ್ ಸವಿಯಲು ಸಿದ್ಧ. ಹೆಸರು ಕಾಳಿನ ಸೂಪ್ ಮತ್ತು ಮೈದಾ ಬರ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ? ಈಗ ಟೇಸ್ಟ್ ಹೇಗಿದೆ ಅಂತ ಹೇಳ. ಓಕೆ, ಫಸ್ಟ್ ನಾನು ಸೂಪ್ ಟೇಸ್ಟ್ ಮಾಡ್ತೀನಿ. ತುಂಬ ಬಿಸಿಯಾಗಿರುತ್ತೆ. ಅಂದ್ಕೊಂಡಿದ್ದಕ್ಕಿಂತ ಅದ್ಭುತವಾಗಿದೆ. ಬಿಕಾಸ್ ಹೆಸರು ಕಾಳು ಮತ್ತು ಸೂಪು ಏನು ಕಾಂಬಿನೇಷನ್ ಅನಿಸ್ತು ನನಗೆ. ತುಂಬ ಅಂದರೆ ತುಂಬ ಸ್ಮೂತಾಗಿದೆ. ಹೆಸರು ಕಾಳು ಚೆನ್ನಾಗಿ ಬೇಯಿಸಿ ನೀವು ಮಿಕ್ಸಿಗೆ ಹಾಕ್ಕೊಂಡಿದ್ದೀರಾ. ಸೊ ಆ ಒಂದು ಫೈನ್ ಒಂದು ಟೆಕ್ಸ್ಚರ್ ಆಗಿದೆ. ಜೊತೆಗೆ ನೀವು ಬರೀ ಇಲ್ಲಿ ಲವಂಗದ ಪುಡಿ ಮತ್ತು ಚಕ್ಕೆ ಪುಡಿ ಹಾಕಿದ್ದೀರಾ. ಸೊ ಆ ಫ್ಲೇವರ್ ಜೊತೆಗೆ ಪುದೀನ ತುಂಬ ಪ್ರಾಮಿನೆಂಟ್ ಆಗಿದೆ. ಮತ್ತು ಬಾಯಿಗೆ ಹಾಕಿದ ತಕ್ಷಣ ನಿಮ್ಗೆ ಆ ಸಿಪ್ಪೆ ಇದೆ ಗೊತ್ತಾ, ಕಾಳಿನ ಸಿಪ್ಪೆ, ಅದು ನಿಮ್ಗೆ ಎಷ್ಟು ಚೆನ್ನಾಗಿ ಅಲ್ಲಿ ಮಿಕ್ಸ್ ಆಗಿದೆ ಅಂದರೆ ನಿಮಗೆ ಬಾಯಿಗೆ ಸಿಗುವಾಗ ಒಂಥರ ಕ್ರಂಚಿಯಾಗಿ ಸಿಗ್ತಾ ಇದೆ. ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ. ಜೊತೆಗೆ ಈಗ ಮೈದಾ ಬರ್ಫಿ. ನಿಜವಾಗ್ಲೂ ನಾನು ಆ ಸೂಪು ತಣ್ಣಗಾದ್ಮೇಲೆ ಅಷ್ಟು ಕುಡಿತೀನಿ, ಅಷ್ಟು ಚೆನ್ನಾಗಿದೆ. ಅಮೇಝಿಂಗ್. ಯಾಕೆ ಅಂತ ಹೇಳ್ತೀನಿ, ಮೈದಾದು ಮೇಲಿನ ಲೇಯರ್ ಇದೆಯಲ್ಲ ಭಾಳ ಕ್ರಿಸ್ಪಿಯಾಗಿದೆ. ಬ್ಯಾಗ್ ಹಾಕೊಂಡ ತಕ್ಷಣ ನಿಮಗೆ ಫಸ್ಟ್ ಲೇಯರ್ ಸಿಗೋದು ಭಾಳ ಕ್ರಿಸ್ಪಿ. ಸೆಕೆಂಡ್ ನೀವು ಬೈಟ್ ತೊಗೊಂಡಾಗ ತುಂಬ ಸಾಫ್ಟ್ ಇದೆ. ಅಂದರೆ ಏನೋ ಹೂರ್ಣ ಸ್ಟಫ್ ಮಾಡ್ದಂಗಿದೆ. ಮೇಲಿನ ಲೇಯರ್ ಕ್ರಿಸ್ಪಿ, ಕೆಳಗಿನ ಲೇಯರ್ ಕ್ರಿಸ್ಪಿ, ಆ ಮಧ್ಯದ್ದು ಒಂಥರ ಸಾಫ್ಟ್ ಆಗಿದೆ. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಎರಡು ಎಕ್ಸಲೆಂಟ್ ಆಗಿತ್ತು ಇವತ್ತು. ಆಮೇಲೆ ಮೈದಾ ಪುನಃ ನಾನು ಬಾಡಿಸಿ ಹಾಕಿದ್ದು ನಿಮಗೆ ಗೊತ್ತಾಗ್ತಾ ಇದೆಯಾ? ಒಂಚೂರು ಗೊತ್ತಾಗ್ತಿಲ್ಲ. ಒಂಚೂರು ಗೊತ್ತಾಗ್ತಿಲ್ಲ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ. ನಿಜವಾಗ್ಲೂ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಇಷ್ಟು ಒಳ್ಳೆ ರೆಸಿಪಿನ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಜರ್ ಸ್ವಾತಿ ಅವರೇ. ಥ್ಯಾಂಕ್ ಯು. ಓಕೆ, ಸೊ ಮತ್ತೆ ಭೇಟಿ ಆಗೋಣ ಮುಂದಿನ ಸಂಚಿಕೆಯ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್ ಯು ಟೇಕ್ ಕೇರ್. ಸೇಮ್ ಹಿಯರ್ ಸ್ವಾತಿ ಅವರೇ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್. ಸಿ ಯು. ಬಾಯ್ ಬಾಯ್. ಬಾಯ್ ಬಾಯ್ ಸವಿತಾ ಅವರೇ. ವೀಕ್ಷಕರೇ, ಇವತ್ತಿನ 2 ಅಡುಗೆ ಸೂಪರ್ ಆಗಿದೆ. ಪ್ಲೀಸ್ ಮನೇಲಿ ಟ್ರೈ ಮಾಡಿ. ಎಸ್ಪೆಷಲಿ ಈ ಹೆಸರು ಕಾಳಿನ ಸೂಪ್ ಅಂದ್ಕೊಂಡಿರಲ್ಲ, ಒಂಥರ ನಿಜವಾಗ್ಲೂ ಸರ್ಪ್ರೈಸ್ ಪ್ಯಾಕೇಜ್ ಇದು. ಬಾಯಿಗೆ ಹಾಕೊಂಡ ತಕ್ಷಣ ನಿಜವಾಗ್ಲೂ ಯಾರೂ ಹೇಳಲ್ಲ ಇದು ಹೆಸರು ಕಾಳಿಂದ ಮಾಡಿರೋವಂಥ ಸೂಪು ಅಂತ. ಪ್ಲೀಸ್ ನೀವು ಮನೇಲಿ ಟ್ರೈ ಮಾಡಿ. ನಾನಿಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೋತೀನಿ. ಬ್ರೇಕಿನ ನಂತರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ. ಯು ಟೇಕ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್
ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಸಿರ್ಸಿಯಿಂದ ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅಂದರೆ ಭಾಗವಹಿಸಬೇಕು ಅಂತ ಬಂದಿದ್ದಾರೆ. ಅವ್ರಿಗೆ ಮನೆ ಅಡುಗೆ ಕಾರ್ಯಕ್ರಮ ಅಂದರೆ ಬಹಳ ಇಷ್ಟ ಅಂತೆ. ಮನೆ ಅಡುಗೆ ಕಾರ್ಯಕ್ರಮದ ಎಲ್ಲ ರೆಸಿಪೀಸು ಮನೇಲಿ ಟ್ರೈ ಮಾಡಿದಾರಂತೆ. ಅಷ್ಟೇ ಅಲ್ಲ, ಅವ್ರ ಮಗ ಇಲ್ಲಿ ಇದ್ದರೂ ಕೂಡ ಇವತ್ತು ಅವ್ರು ಬಂದಿರೋದು ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ. ನಿಜವಾಗ್ಲೂ ಎಂಥ ಎಫರ್ಟ್ ಅಲ್ವಾ, ನಾವು ಇದನ್ನು ನಿಜವಾಗ್ಲೂ ಪ್ರೇಸ್ ಮಾಡಬೇಕು. ಹೀಗಂತ ಹೇಳ್ತಾ ನಾನು ಇವತ್ತು ನಮ್ಮ ಅತಿಥಿಯನ್ನು ಕರಿತಾ ಇದ್ದೀನಿ. ಅವ್ರ ಹೆಸರು ಗಿರಿಜಾ ಹೆಗ್ಡೆ ಅವರು. ಗಿರಿಜಾ ಅವರೇ ನಮಸ್ಕಾರ. ಬನ್ನಿ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಬನ್ನಿ ಅಮ್ಮ, ನಿಮಗೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನಾನು ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ತುಂಬಾ ಆಸೆ ಆಗಿತ್ತು. ಅದಕ್ಕೆ ನಾನು ಇಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದೇನೆ. ವೆರಿ ನೈಸ್. ನಮಗೂ ಬಹಳ ಸಂತೋಷ ಆಯ್ತು ನೀವು ಬಂದಿದ್ದಕ್ಕೆ. ಅದು ಸಿರ್ಸಿಯಿಂದ ಬೇರೆ ಬಂದಿದ್ದಾರೆ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋಣ. ಆದ್ರೆ ಅದಕ್ಕೆ ಮುಂಚೆ ನಮ್ಮ ವೀಕ್ಷಕರು ಒಂದು ನಮಸ್ಕಾರ ಹೇಳ್ತೀರಾ? ಸುವರ್ಣವಾಹಿನಿ ವೀಕ್ಷಕರಿಗೆ ನನ್ನ ಧನ್ಯವಾದ. ಅಮ್ಮ, ಇವತ್ತು ಏನ್ ಅಡುಗೆ ಮಾಡ್ತಿದ್ದೀರಿ ನೀವು? ಹುರಿಯಕ್ಕಿ ಹೋಳಿಗೆ, ಆಮೇಲೆ ಎಳ್ಳಿನ ಜ್ಯೂಸ್. ಎಳ್ಳಿನ ಜ್ಯೂಸ್ ಮತ್ತೆ ಹುರಿಯಕ್ಕಿ ಹೋಳಿಗೆ, ಹುರಿದಿರೋ ಅಕ್ಕಿಯ ಹೋಳಿಗೆ. ಓಕೆ, ಎರಡು ಡಿಫ್ರೆಂಟ್ ಆಗಿದೆ. ಓಕೆ, ಹುರಿದಕ್ಕಿ ಹೋಳಿಗೆ ಮತ್ತೆ ಎಳ್ಳಿನ ಜ್ಯೂಸ್ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು? ಹುರಿಯಕ್ಕಿ ಹೋಳಿಗೆಗೆ ಬೆಲ್ಲ, ಕಾಯಿ ತುರಿ, ಆಮೇಲೆ ತುಪ್ಪ, ಆಮೇಲೆ ನವಣೆ ಹುರಿದು ಅಕ್ಕಿ ಹಿಟ್ಟು, ಆಮೇಲೆ ಜ್ಯೂಸಿಗೆ ಎಳ್ಳು, ಉಪ್ಪು, ಸ್ವೀಟ್ ಕೋವಾ, ಆಮೇಲೆ ಏಲಕ್ಕಿ ಪುಡಿ, ಕನಕ, ಹಾಲು, ಕಾಯಿ ಹಾಲು, ನವಣೆ. ಅಷ್ಟೇ. ಈಗ ನಾವು ಫಸ್ಟು ಏನ್ ಮಾಡ್ಕೋಣ? ಒಬ್ಬಟ್ಟು ಮಾಡ್ಕೊಂಡ ಅಥವಾ ಫಸ್ಟ್ ಹೋಳಿಗೆ ಮಾಡ್ಕೋಣ. ಸೊ ಈಗ ಹಿಟ್ಟನ್ನ ಕಲಿಸಿದ್ದೀರಾ? ಮನೆಯಿಂದ ಕಲಿಸ್ಕೊಂಡು ಬಂದಿದ್ದೇನೆ. ಈಗ ಬೆಲ್ಲದ ಪಾಕ ಮಾಡಿ. ಬೆಲ್ಲದ ಪಾಕ ಮಾಡ್ಕೊಳ್ಳಿಕ್ಕೆ ಸ್ಟವ್ ಹಚ್ತೇನೆ. ಫಸ್ಟ್ ನೀವು ಬೆಲ್ಲ ಹಾಕ್ತೀರಿ. ಸಾಕಮ್ಮ? ಸಾಕು. ನೀರು ಹಾಕ್ಲಾ ಒಂಚೂರು? ಅಮ್ಮ, ನೀವು ಮೂಲತಃ ಸಿರ್ಸಿಯವರು ಅಲ್ವಾ? ಹೌದು. ನಮ್ಮೂರು ಪಕ್ಕದವರು. ನಾನು ಮೂಲತಃ ಹೊನ್ನಾವರದವಳು. ನೀವು ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತಾನೆ ನನಗೆ ತುಂಬಾ ಆಸೆ ಇದೆ, ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಹೇಗೆ ಅನಿಸ್ತಾ ಇದೆ? ಯಾವಾಗಲೂ ನೀವು ನಮ್ಮ ಮನೆಯಲ್ಲಿ ಹೇಗ್ ಮಾಡ್ತೇವೆ ಅದೇ ತರಾನೇ ಆಗ್ತಾ ಇದೆ. ಅನಿಸ್ತಾ ಇದೆಯಾ? ಮನೇಲಿ ಅಡುಗೆ ಮಾಡಿದಾಗ ಅನಿಸ್ತಾ ಇದೆಯಾ? ಸರಿ, ಸ್ಪೂನಲ್ಲಿ ಕರಗಿಸ್ಲಾ ಒಂಚೂರು? ಮನೇಲಿ ಯಾರ್ಯಾರು ಇದ್ದೀರಿ ನೀವು? ನಾನು ಮತ್ತೆ ನಮ್ಮ ಹುಡುಗ ಇಬ್ಬರೇ ಇರ್ತೇವೆ. ಹಾ, ಸಿರ್ಸಿಲಿಯಲ್ಲಿ ನಿಮ್ಮ ಪ್ರಾಪರ್ ಸಿರ್ಸಿನಾ? ಪ್ರಾಪರ್ ಸಿರ್ಸಿ, ಶಾಂತಿನಗರ. ಎಷ್ಟು ವರ್ಷದಿಂದ ಇದ್ದೀರಿ ಸಿರ್ಸಿ? ನಾವು ತುಂಬಾ ವರ್ಷದಿಂದ ಇದ್ದೇವೆ, 10-15 ವರ್ಷದ ಮೇಲೆ ಆಯ್ತು. ಮುಂಚೆ ಅಲ್ಲಿದ್ರೆ ಬೇರೆ ಕಡೆ? ಬೇರೆ ಕಡೆಗೆ. ಇದು ಕರಗ್ಲಿ. ಅದಕ್ಕೆ ಸ್ವಲ್ಪ ಆಮೇಲೆ ಇದು ಹಾಕಿದ್ರೆ ಆಯ್ತು. ಖೋವಾ ಅಂದ್ರೆ ಬೆಲ್ಲ ಕರಗಿದ್ಮೇಲೆ ಅದು ಯಾವ್ದ್ರ ಮೇಲೆ ಕಲಿಸೋದು? ಈಗ ನಿಮ್ ಕಲಿಸ್ಲಿಕ್ಕೂ ಒಂದು ಬೌಲ್ ಬೇಕಲ್ಲ? ಬೌಲ್. ಇದು ಹೂರ್ಣ ಮಾಡ್ಕೊಳ್ಳಿಕ್ಕೆ. ಹೂರ್ಣ ಮಾಡ್ಕೊಳ್ಳಿ. ಈಗ ಫಸ್ಟ್ ನೀವು ನವಣೆಯನ್ನ ಹುರಿದು ಪುಡಿ ಮಾಡ್ಕೊಂಡಿದ್ದೀರಾ, ಅದ್ರ ಜೊತೆಗೂ ಅಕ್ಕಿ ಹುರಿದು ಪುಡಿ ಮಾಡ್ಕೊಂಡಿದ್ದೀರಾ? ಇಲ್ಲ, ಅಕ್ಕಿ ಇಲ್ಲ, ನವಣೆ ಅಕ್ಕಿನೇ. ಅದಕ್ಕೆ ನೀವು ಇದನ್ನೇ ತೊಳೆದು ಒಣಗಾಕಿ ಆಮೇಲೆ ಮಿಲ್ಲಿಗೆ ಕೊಟ್ಟು ಇದು ಮಿಕ್ಸಿ ಮಾಡಿದ್ರೆ ಬರಲ್ಲ, ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡ್ಕೊಂಡು. ಈಗ ನವಣೆಯನ್ನ ತೊಳೆದು ನೆರಳಲ್ಲಿ ಒಣಗಿಸಿ ಮಿಷಿನ್ ಮಾಡಿಸಿದ್ರಿ. ಹೌದು, ಹಿಟ್ಟಾಗಿದೆ. ಆ ಹಿಟ್ಟಿಂದ ಹೂರ್ಣ ಮಾಡ್ಕೊಂಡು, ಸೊ ಆ ಹಿಟ್ಟನ್ನ ಇದಕ್ಕೆ ಹಾಕ್ತೀರಿ. ಎಷ್ಟು ಹಾಕ್ತೀರಿ? 2-3 ಸ್ಪೂನ್ ಹಾಕ್ತಾರೆ. 3 ಚಮಚದಷ್ಟು ನವಣೆ ಪುಡಿ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪಾಕ ಮಾಡಿ ಬೆಲ್ಲದ ಪಾಕ ಸ್ವಲ್ಪ ಕರಗಬೇಕು. ಸಾಕು. ಸಾಕಾ? ಸ್ವಲ್ಪ ಅಂಟಾದ್ರೆ ಸಾಕು. ಹಾ, ಇದು ಮಾಡೋದು ಎಲ್ಲಿ ಕಲ್ತ್ರಮ್ಮ ನೀವು? ಇದು ಹುರಿದಕ್ಕಿ ಹೋಳಿಗೆ ನವಣೆ ಜಾಸ್ತಿ ಸಿಗ್ತಾ ಇತ್ತು, ಈ ತರ ಮಾಡಿ ನೋಡಿದ್ರೆ ಹೇಗಾಗ್ತದೆ ಅಂತ ನೋಡಿದೆ. ಆಮೇಲೆ ಚೆನ್ನಾಗಾಯ್ತು. ಅಂದ್ರೆ ನೀವೇ ತಯಾರಿಸಿ ಇದನ್ನೀಗ ಕಲ್ಸೋದು.
ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕ ಹಾಕೊಂಡು ಇಲ್ಲ ಇದಿಷ್ಟು ಸಾಕಾಗ್ತದೆ. ಸಾಕಾಗ್ತದ? ಬೇಕು ಅಂದ್ರೆ ಹಾಕೋಬಹುದು. ಸ್ವಲ್ಪ ಕೋವಾ ಮಿಕ್ಸ್ ಮಾಡಿ. ಹಾ, ಅದಕ್ಕೆ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ರುಚಿಗೆ ಅಲ್ವಾ? ರುಚಿ. ಕೋವಾ ಹಾಕೋದು ಕೈಯಿಂದ ಕಲಿಸ್ತೀವಿ. ಮತ್ತೆ ನವಣೆಯಲ್ಲಿ ಅಂಟತನ ಇರೋದ್ರಿಂದ ಬೇಗ ಸ್ವಲ್ಪ ನೀವು ಹಾಕಿದ್ರೆ ಕೂಡ ಬೇಗ ಆಗುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಲಾ? ನಿಮ್ಮ ಮಗ ಏನು ಓದ್ತಾ ಇದ್ದಾರಮ್ಮ? ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಇಲ್ಲೇ ಬೆಂಗಳೂರಲ್ಲೇ ಸಿಕ್ಕಿದೆ. 2 ವರ್ಷ ಆಯ್ತು. ಅದಕ್ಕೆ ನಾನು ಇದರಲ್ಲಿ ಭಾಗವಹಿಸಬೇಕು ಅನ್ನೋ ಆಸೆ ಇತ್ತು ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಅದಕ್ಕೆ ಅಲ್ಲಿಂದ ಇವತ್ತಿಗೆ ಅಲ್ಲಿ ಬಂದಿದ್ದೇನೆ. ಹೌದು, ನಮ್ಗೆ ಅದೇ ಬಹಳ ಸಂತೋಷ ಆಗ್ತಿರೋದು. ಯಾಕಂದ್ರೆ ಹುಮ್ಮಸ್ಸಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಂದ ಆಸೆ ಇತ್ತು ಮನೆ ಅಡುಗೆ ಕಾರ್ಯಕ್ರಮ ಮಾಡಬೇಕು. ಹಾ ಅಮ್ಮ, ನಾವು ಕೂತ್ಕೊಂಡು ಟಿವಿ ಮುಂದೆ ನೋಡಕ್ಕೂ ನಾವೇ ಸ್ವತಃ ಬಂದು ಮಾಡೋದು ಬಹಳ ವ್ಯತ್ಯಾಸ ಇದೆ. ನಾನು ಸ್ವಲ್ಪ ಹಾಕ್ಲಾ? ಆಮೇಲೆ ನವಣೆ ಸ್ವಲ್ಪ ಒಣಗ್ತಾ ಬರ್ತದೆ ಅದು. ಎಷ್ಟು ಹಾಕಿದ್ರು ಅದು ಹೀರ್ಕೊಳ್ಳೋ ಒಂದು ಇದಿದೆ ಅದಕ್ಕೆ. ಹೌದು, ಒಂಚೂರಿದೆ, ಹಾಕ್ಬಿಡ್ಲಾ? ಬೇಡ ನೋಡು. ಹಾಕಿ ತೆಳ್ಳಗಾದ್ರೂ ಸ್ವಲ್ಪ ಮೇಲಿಂದ ಹಿಟ್ಟು ಉದುರಿಸ್ಕೋಬಹುದು. ಸರಿ, ಈಗ ಹೂರ್ಣ ರೆಡಿ ಆಯ್ತು. ಹೂರ್ಣ ಏನ್ ಮಾಡ್ಬೇಕು ನಿಮ್ಮ ಇದಕ್ಕೆ? ಇದಕ್ಕೆ ಅದು ಸ್ವಲ್ಪ ನೀರು ಹಾಕಿ ಹಾಕ್ಲಾ? ನಿಮ್ಗೆ ಎಷ್ಟು ಚಿಕ್ಕದ್ ಮಾಡ್ಕೊಡ್ಲಾ? ಇನ್ನೊಂದು ಸ್ವಲ್ಪ ಸಣ್ಣದಿದೆ. ಇನ್ನೂ ಸಣ್ಣ ಆಯ್ತು. ಅಮ್ಮ ನೋಡಿ, ಈ ಸೈಜ್ ಸಾಕಾ? ಅಮ್ಮ, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನೀವು ಸಣ್ಣವರಿರುವಾಗ ಹೇಗೆ ಕಾಲ ಕಲಿತ್ರಿ? ನಾವು ಸಣ್ಣರ್ತ ಬಹಳ ತುಂಟಿ ಇದ್ದಿದ್ದೆ. ನೀವಾ? ಹೌದು. ನೀವು ನಿಜವಾಗ್ಲೂನಾ? ಹೌದು. ಎಷ್ಟು ಕ್ವೈಟ್ ಆಗಿದ್ದೀರಾ? ಮನೆಯಲ್ಲಿ ಅಣ್ಣನೇ ಎಲ್ಲ ನೋಡ್ಕೊಳ್ತಿದ್ರು ನನಗೆ. ಆಮೇಲೆ ಸ್ಕೂಲಿಗೆ ಹೋಗ್ತಾ ಅಂದಾನೆ ಬೇಗ ಮದುವೆ ಆಗಿತ್ತು. ಮದುವೆ ಆದ್ಮೇಲೆ ಎಲ್ಲ ಹೋಯ್ತು, ತುಂಟಿತನ ಎಲ್ಲ ಹೋಗೋಯ್ತು. ಬೇಗ ಮದುವೆ ಮಾಡಿ. ಬೇಗ ಮದುವೆ ಮಾಡಿ. ಆಮೇಲೆ ಇವನನ್ನ. ಹುಟ್ಟಿದ ಊರು ಯಾವ್ದಮ್ಮ? ಹುಟ್ಟಿದೂರು ಯಲ್ಲಾಪುರ. ಎಲ್ಲ ಅಮ್ಮ, ಈಗ ಇದನ್ನ ನಾವು ಎಣ್ಣೆಲಿ ಕರಿಯೋ ಒಬ್ಬಟ್ಟು ಅಲ್ವಾ? ಹೋಳಿಗೆ. ಹೌದು, ಹೋಳಿಗೆ ಎಣ್ಣೆಲಿ ಕರಿಬೇಕು. ಅಮ್ಮ ನೋಡಿ, ಎಣ್ಣೆ ಇದನ್ನ ಹೂರ್ಣ ಒಳಗೆ ಹಾಕಿ ಅದನ್ನ ಚೆನ್ನಾಗಿ ತೆಳ್ಳಗೆ ಲಟ್ಸಿ. ಇಲ್ಲಿ ಸ್ವಲ್ಪ ಹಪ್ಪಳದ ಸಣ್ಣ ಸಣ್ಣದಾಗಿ ಅಲ್ವಾ? ಅಮ್ಮ, ನಿಮ್ಮ ಮಗನ ಬಗ್ಗೆ ಹೇಳಿ. ಮಗ ಇಂಜಿನಿಯರಿಂಗ್ ಮಗ ಡಿಪ್ಲೊಮಾ ಮಾಡಿದ್ದ. ಡಿಪ್ಲೊಮಾ ಮಾಡಿ ರ್ಯಾಂಕ್ ಬಂದ. ನಾವು ಅಷ್ಟೇ ಕಲಿಸ್ಬೇಕು ಅಂತ ಡಿಪ್ಲೊಮಾಕ್ಕೆ ಹಾಕಿದೆ. ಆಮೇಲೆ ಅದರಲ್ಲಿ ರ್ಯಾಂಕ್ ಬಂದ. ಪೇಪರ್ಲೆಲ್ಲ ಬಂತು. ಎಲ್ಲರೂ ಅಂದರು ಇಲ್ಲ ಮುಂದೆ ಕಳಿಸು, ಹುಷಾರಿದ್ದಾನೆ ಅಂದರು. ಆಮೇಲೆ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳ ಅವರು ಇಲ್ಲೇ ಕಲಿಸ್ಬಿಡು, ಹುಷಾರಿದ್ದಾನೆ, ಬೇಕಾದ್ದು ಯಾವ ಕಾಲೇಜ್ ಆದ್ರೂ ಆಗ್ತದೆ, ಓಕೆ ಅಂದರು. ಆಮೇಲೆ ಧರ್ಮಸ್ಥಳದಲ್ಲಿ ಉಜಿರೆ ಕಾಲೇಜಲ್ಲಿ ಇದು ಮಾಡಿದೆ. ಅದರಲ್ಲಿ ಡಿಸ್ಟಿಂಕ್ಷನ್ ಆಗಿ ಬಂದ. ಎಲ್ಲದರಿಂದ ಕ್ಯಾಂಪಸ್ ಆಯಿತು. ಕ್ಯಾಂಪಸ್ ಆಗಿ ಈಗ 2 ವರ್ಷ ಆಯಿತು ಕೆಲಸ ಸಿಕ್ಕಿ. ಅಷ್ಟು ಒಳ್ಳೆ ಮಗನ್ನ ಹೇಗೆ ಬೆಳೆಸಿದ್ರಿ ನೀವು? ತುಂಬ ಚೆನ್ನಾಗಿ ಬೆಳೆಸಿದ್ದೇನೆ ಮೇಡಮ್. ಏನು ಮಾಡೋದು, ಕಷ್ಟಪಟ್ಟು ಬೆಳೆಸಬೇಕು. ಮಗು ಚೆನ್ನಾಗಿ ಓದಿದರೆ ಮುಂದೆ ಬಂದರೆ ನಮಗೆ ಒಂಥರ ಹೆಮ್ಮೆ ಅಲ್ವಾ ಅಂತ ಹೇಳಿ ಕಲಿಸಿದ್ದೀನಿ ಮೇಡಮ್. ತುಂಬ ಖುಷಿ ಆಗತ್ತಮ್ಮ. ನಿಜವಾಗ್ಲೂ ಕಷ್ಟಪಟ್ಟು ಮಗನ್ನ ಓದಿಸಿದ್ದೀರಾ. ಇವತ್ತು ನಿಮ್ಮ ಮಗ ನಿಮ್ಗೆ ಎಷ್ಟು ಕೀರ್ತಿ ತಂದಿದ್ದಾರೆ ನೋಡಿ. ಕಾದಿದೆಮ್ಮ ಎಣ್ಣೆ. ಸೊ ಹುಟ್ಟಿದ ಒಟ್ಟು ಎಷ್ಟು ಜನ? ಒಟ್ಟು ನಾವು 9 ಜನ. 5 ಮಂದಿ ಹೆಣ್ಮಕ್ಳು, 4 ಮಂದಿ ಗಂಡು ಮಕ್ಕಳು. ಅದರಲ್ಲಿ ಎಲ್ಲರದ್ದು ಮದುವೆ ಆಗಿದೆ. ಎಲ್ಲರೂ ಅವರವರ ಸಂಸಾರ ಅವರವರು. ಹೌದು.
ನೀವು ಹಬ್ಬಕ್ಕೇನಾದ್ರೂ ಮಾಡ್ತೀರಾ ಈ ಥರದ ಪದಾರ್ಥ? ಮಾಡ್ತೀವಲ್ಲ, ಹೌದು ಮಾಡ್ತೀವಿ. ಯಾವಾಗ್ಲೂ ಹಿಂಗ್ ಬೇಕು ಅಂದ್ರೆ ಯಾರಾದ್ರೂ ಬೇಕು ಅಂತ ನೆಂಟ್ರು ಬಂದಾಗ ದಿಢೀರ್ ಅಂತ ಮಾಡ್ಬೋದು. ದಿಢೀರ್ ಅಂತ ಈ ಹಿಟ್ಟೊಂದು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮನೇಲಿ ಅಲ್ಲ? ಹೌದು. ಹುರಿ ಅಕ್ಕಿ ಹೋಳಿಗೆ ರೆಡಿ ಆಗಿದೆ ಅಲ್ವಾ? ರೆಡಿ. ಈಗ ನೆಕ್ಸ್ಟ್ ನಾವು ಎಳ್ಳಿನ ಜ್ಯೂಸ್ ಮಾಡ್ಕೊಂಬೇಡಮ್ಮ. ಇದಕ್ಕೆ ನಿಮ್ಗೆ ಏನ್ ಬೇಕು? ಏನಾದ್ರು ಹುರ್ಕೋಬೇಕಾ? ಏನಿಲ್ಲ, ಅದು ಸ್ವಲ್ಪ ನೀರಲ್ಲಿ ತೊಳೆದು ಕಾಯಿ ಹಾಲು ಮತ್ತೆ ಇದು ಹಾಕಿ ಮಿಕ್ಸಿ ಮಾಡಬೇಕು. ಅಮ್ಮ ನೀವು ಎಳ್ಳು ತೊಳ್ಕೊತಾ ಇರಿ, ನಾನು ಅಷ್ಟರಲ್ಲಿ ನಾನೊಂದು ಸಣ್ಣ ಬ್ರೇಕ್ ತಗೊಂಡ್ಬಿಡ್ತೀನಿ. ವೀಕ್ಷಕರೇ, ನಾವೊಂದು ಚಿಕ್ಕ ಬ್ರೇಕ್ ತಗೋಣ. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ಬ್ರೇಕಿನ ನಂತರ ಟಿಪ್ಸ್ ರೆಡಿ ಆಗಿರುತ್ತೆ, ಜೊತೆಗೆ ನಮ್ಮ ಅಡುಗೆ ಕೂಡ ರೆಡಿ ಆಗಿರುತ್ತೆ. ಯು ಟೇಕ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ವೀಕ್ಷಕರೇ, ನಾನು ಬ್ರೇಕ್ ಹೋಗೋಕೆ ಮುಂಚೆ ನಿಮ್ಗೆ ಹೇಳಿದೆ ಟಿಪ್ಸ್ ಹೇಳ್ತೀನಿ ಅಂತ. ಹುಳ್ಕಲ್ ಬಗ್ಗೆ ಟಿಪ್ಸನ್ನು ಹೇಳ್ತೀನಿ. ನನಗೆ ಒಬ್ಬರು ಡೆಂಟಿಸ್ಟ್ ಹೇಳಿದರು, ದಿನಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಡಿಕೆ ನಾವು ತಿನ್ನೋದ್ರಿಂದ, ಅಂದರೆ ನುಂಗಬಾರ್ದು ಅಡಿಕೆನ, ಅದನ್ನು ನಾವು ಚೂ ಮಾಡೋದ್ರಿಂದ ಹೊಸಡು ಗಟ್ಟಿ ಆಗುತ್ತೆ, ಜೊತೆಗೆ ಹುಳ್ಕಲ್ ಬರಲ್ಲ, ಹಲ್ಲುಗಳಿಗೆ ಹುಳ ಆಗಲ್ಲ ಅಂತ. ಸೊ ಮನೇಲಿ ಪ್ಲೀಸ್ ಟ್ರೈ ಮಾಡಿ. ಮತ್ತು ಅಡಿಕೆ ಅಂದರೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗೋ ಅಡುಗೆ ಅಲ್ಲ, ಮನೆಯಲ್ಲಿ ಮಾಡೋ ಅಂಥ ಅಡಿಕೆಯನ್ನು ನೀವು ದಿನ ಚೂಯಿಂಗಮ್ ಥರ ಚೂ ಮಾಡಿದ್ರೆ ಹಲ್ಲು ಗಟ್ಟಿ ಆಗುತ್ತೆ ಮತ್ತು ಹುಳುಗಳು ಬರಲ್ಲ. ಟ್ರೈ ಮಾಡಿ ನೋಡಿ. ಅಮ್ಮ, ಟಿಪ್ಸ್ ಹೇಗಿತ್ತು? ಟಿಪ್ಸ್ ಚೆನ್ನಾಗಿ ಕೇಳಿಸ್ಕೊಂಡ್ರಾ ನೀವು? ನೀವು ಮನೇಲಿದ್ದಾಗ ಬರ್ಕೋತೀನಿ ಏನ್ರಿ? ಇವಾಗ ಏನು ಮಾಡ್ತೀರಾ? ನಿಮ್ಮ ಹತ್ರ ಪೆನ್ನು ಪೇಪರು ಏನು ಇಲ್ವಲ್ಲ? ಮನೆಗೆ ಹೋಗಿ ಬರ್ಕೋತೀರಾ? ನೆನಪಿರುತ್ತಾ? ಓಕೆ, ಈಗ ಫಸ್ಟ್ ನಮ್ಮ ಈ ಅಡುಗೆ ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾವು ಏನು ಅಡುಗೆ ಮಾಡ್ತಾ ಇದ್ದೀವಿ? ಎಳ್ಳಿನ ಜ್ಯೂಸ್ ಅಂತ ಕೊಡಿ, ನಾ ಹಾಕ್ತೀನಿ. ಇಷ್ಟು ಹಾಕ್ಲಾಮ? ಹಾಂ, ಹಾಕಿ. ಅದಕ್ಕೆ ಕಾಯಿ, ಸ್ವಲ್ಪ ಕಾಯಿ ಹಾಕಿದ್ದೀರಿ ನೀವು? ಸ್ವಲ್ಪ ಕಾಯಿ, ಯಾಕಂದ್ರೆ ಕಾಯಿ ಹಾಲು ಇದೆ. ಸ್ವಲ್ಪ ಬೆಲ್ಲ, ಅದು 1 ಗ್ಲಾಸ್ ಆಗುವಷ್ಟು ಬೆಲ್ಲ. ಎಷ್ಟು ಸಿಹಿ ಬೇಕು ಅಷ್ಟು ಸಿಹಿ. 2 ಪೀಸ್ ಯಾಲಕ್ಕಿ. ಇದನ್ನು ರುಬ್ಕೊಂಬರ್ಲಾ? ಸ್ವಲ್ಪ ನೀರು ಹಾಕ್ಬೋದಾ? ಸ್ವಲ್ಪ ನೀರು ಹಾಕಬೇಕು. ಕೊಡಿಮ್ಮ, ನಾನು ರುಬ್ಕೊಂಬರ್ತೀನಿ. ನೋಡಿ, ಈಗ 1 ಗ್ಲಾಸ್ ಸ್ವಲ್ಪ ನೀರು ಇದು ಮಿಕ್ಸ್ ಮಾಡಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ನೀರು ಮತ್ತು ಕಾಯಿ ಹಾಲು ಹಾಕ್ತೀರಾ? 2. ಈ ಥರ ಗಸಗಸೆಯಲ್ಲೂ ಮಾಡ್ತಾರೆ, ಗಸಗಸೆಲ್ಲೂ ಮಾಡ್ತಾರೆ. ಮತ್ತೆ ಹೆಸರು ಕಾಳನ್ನ ಮಾಡ್ತಾರೆ ಅಲ್ವಾ? ಇದೆಲ್ಲ ಪಕ್ಕ ನಾರ್ತ್ ಕ್ಯಾನ್ರಾ ಕಡೆ, ನಮ್ಮ ಸೈಡ್ ತಂಪಾಗಿರಕ್ಕೆ ಕುಡಿಯುವ ಕನ್ನಡ ಎಲ್ಲ ಮನೆಯಲ್ಲೂ ಮಾಡ್ತಾರೆ. ಹೌದು, ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಬಹಳ ಮಾಡ್ತಾರೆ. ಸ್ವಲ್ಪ ಕಾಯಿ ಹಾಲು ಹಾಕ್ತಾ ಇದ್ದೇನೆ. ಚಿಟಿಕೆ ಉಪ್ಪು ರುಚಿಗೆ, ಯಾಕಂದ್ರೆ ಸ್ವಲ್ಪ ಸಿಹಿನೇ ಭಾಳ ಅಂದ್ರೆ ಆಗೋದಿಲ್ಲ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಮ್ಮ, ಇದನ್ನ ನೀವು ಜೋಡಿಸ್ಕೊತಾ ಇರಿ. ಹುರಿ ಅಕ್ಕಿ ಹೋಳಿಗೆ ಎಳ್ಳಿನ ಜ್ಯೂಸ್ ರೆಡಿ. ಥ್ಯಾಂಕ್ ಯು ಮಾ. ವೀಕ್ಷಕರೇ, ಹುರಿ ಅಕ್ಕಿ ಹೋಳಿಗೆ ಮತ್ತು ಎಳ್ಳಿನ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರ್ತೀರಾ?
ಮೊದಲು ಒಂದು ಪ್ಯಾನಿನಲ್ಲಿ ನೀರು ಬೆಲ್ಲ ಹಾಕಿ ಪಾಕ ಮಾಡಿಕೊಳ್ಳಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನವಣೆ ಅಕ್ಕಿ ಹಿಟ್ಟನ್ನು ಹಾಕಿ ಇದಕ್ಕೆ ಬೆಲ್ಲದ ಪಾಕ, ಸ್ವೀಟ್ ಕೋವಾ ಹಾಕಿ ಹೂರಣ ಮಾಡಿಕೊಳ್ಳಿ. ನಂತರ ಮೈದಾ ಹಿಟ್ಟಿನ ಕಣಕದಲ್ಲಿ ಈ ಹೂರಣ ಇಟ್ಟು ಪೂರಿಯ ಹಾಗೆ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆದು ಒಂದು ಸರ್ವಿಂಗ್ ತಟ್ಟೆಗೆ ಹಾಕಿ ಸಿದ್ಧ ಮಾಡಿಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ ತೊಳೆದ ಬಿಳಿ ಎಳ್ಳು, ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಇದನ್ನು ಸೋಸಿಕೊಂಡು ಇದಕ್ಕೆ ನೀರು, ಕಾಯಿ ಹಾಲು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಸರ್ವಿಂಗ್ ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿದರೆ ಹುರಿದ ಅಕ್ಕಿ ಹೋಳಿಗೆ ಹಾಗೂ ಎಳ್ಳಿನ ಜ್ಯೂಸು ಸವಿಯಲು ಸಿದ್ಧ. ಹುರಿಯಕ್ಕಿ ಹೋಳಿಗೆ ಮತ್ತು ಎಳ್ಳಿನ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡಿದ್ರಿ. ಈಗ ನಾನು ಟೇಸ್ಟ್ ಮಾಡ್ತೀನಿ. ಅಮ್ಮ, ಯಾವುದು ಫಸ್ಟ್ ಟೇಸ್ಟ್ ಮಾಡಲಿ, ಎಳ್ಳಿನ ಜ್ಯೂಸಾ ಅಥವಾ ಇದನ್ನ ಹುರಿಯಕ್ಕಿ ಹೋಳಿಗೆ ಟೇಸ್ಟ್ ಮಾಡಿ ಆಮೇಲೆ ಅಮ್ಮ, ಇದರ ಹೂರ್ಣ ಇದೆಯಲ್ಲ, ಕಾಯಿ ಹೋಳಿಗೆ ಹೂರ್ಣ ಥರ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಕ್ರಿಸ್ಪಿ ಆಗಿದೆ. ಸಾಮಾನ್ಯ ಹೋಳಿಗೆ ಅಂದರೆ ನಾವು ಸಾಫ್ಟ್ ಆಗಿರುತ್ತೆ ಅಂತ ಒಂದು ಕಲ್ಪನೆ ಇರುತ್ತೆ. ಆಮೇಲೆ ಈ ಹೂರ್ಣ ನೀವು ತರ್ತರಿ ಮಾಡ್ಕೊಂಡಿದ್ದೀರ ಅಕ್ಕಿ ನವಣೆ, ಎಷ್ಟು ಟೇಸ್ಟ್ ಇದೆ ಅಂದರೆ ಅದಕ್ಕೆ ಬೆಲ್ಲ ಒಳ್ಳೆ ಅದು ಚೆನ್ನಾಗಿ ಮಿಕ್ಸ್ ಆಗಿ ಭಾಳ ಚೆನ್ನಾಗಿದೆ. ಮತ್ತು ಎಷ್ಟು ಬೇಗ ಮಾಡಿದ್ರಿ ಅಂದರೆ ಆ ನವಣೆ ಹಿಟ್ಟಿದ್ರೆ ನಂಗನ್ಸುತ್ತೆ ಒಂದು 10 ನಿಮಿಷದಲ್ಲಿ ಈ ಒಂದು ಹೋಳಿಗೆ ರೆಡಿ ಆಗುತ್ತೆ ಅಲ್ಲ. ತುಂಬ ಚೆನ್ನಾಗಿದೆ. ಈಗ ಎಳ್ಳಿನ ಜ್ಯೂಸ್ ಕೂಡ ಹೇಳ್ತೀನಿ. ತುಂಬ ರಿಚ್ ಆಗಿದೆ. ಸಾಮಾನ್ಯ ಕಾಯಿ ಹಾಲು ಭಾಳ ರಿಚ್ ಆಗಿರುತ್ತೆ, ಜೊತೆಗೆ ಸ್ಮೂತ್ ಆಗಿರುತ್ತೆ ಆ ಟೇಸ್ಟು. ನೀವಿಲ್ಲಿ ಕಾಯಿ ಹಾಲು ಹಾಕಿದ್ದೀರಾ ಮತ್ತು ರುಬ್ಕೊಳ್ಳೋಕ್ಕೆ ಕಾಯು ಹಾಕಿದ್ದೀರಾ, ಜೊತೆಗೆ ಆ ಬಿಳಿ ಎಳ್ಳಿನ ಫ್ಲೇವರ್. ಸೊ ಇದು ಬಿಳಿ ಎಳ್ಳಿನ ಫ್ಲೇವರ್ ಕೊಡ್ತಾ ಇದೆ, ಬಟ್ ಆ ರಿಚ್ನೆಸ್ ನಿಮ್ಗೆ ಅಷ್ಟು ಕೊಡ್ತಿರೋದು ಕಾಯಿ ಹಾಲು ಮತ್ತೆ ಕಾಯಿ, ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಉಪ್ಪು ಹಾಕಿದ್ದೀರಾ. ಸೊ ಅದಕ್ಕೆ ಚೆನ್ನಾಗಿ ಆ ಬೆಲ್ಲ ಬ್ಯಾಲೆನ್ಸ್ ಆಗಿದೆ, ಭಾಳ ಚೆನ್ನಾಗಿದೆ. ಎರಡೂ ಭಾಳ ಚೆನ್ನಾಗಿದೆ, ಸೊಗಸಾಗಿತ್ತು. ಥ್ಯಾಂಕ್ ಯು. ಈಗ ನೀವು ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಬಂದ್ರಿ. ಇಷ್ಟು ದಿನ ನೀವು ಟಿವಿಲಿ ಕುತ್ಕೊಂಡು ನೋಡ್ತಾ ಇದ್ರಿ, ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ರಿ. ಈಗ ನೀವು ಇಲ್ಲೇ ಖುದ್ದಾಗಿ ಬಂದು ಭಾಗವಹಿಸ್ತಾ ಇದ್ದೀರಾ. ಏನು ಅನಿಸ್ತಾ ಇದೆ ನಿಮಗೆ? ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ನಾವು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ನಮ್ಮನೆ ಈ ಥರ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ತಿಳ್ಕೊಂಡೇ ಇರಲಿಲ್ಲ. ಆದರೆ ಎಲ್ಲರೂ ಮನೆ ಅಡುಗೆ ಕಾರ್ಯಕ್ರಮ ಮಾಡು ಅಂತ ಅಂದಿದ್ದಕ್ಕೆ ನಾನು ಬಂದು ಮಾಡಬೇಕು ಅಂತ, ಭಾಗವಹಿಸಬೇಕು ಅಂತ ತುಂಬ ಆಸೆ ಇತ್ತು. ಬಂದಿದ್ದೇನೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಅಮ್ಮ. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ಒಂದು ಇನೋಸೆನ್ಸ್ ಇದೆ ನಿಮ್ಮಲ್ಲಿ. ಆ ಇನೋಸೆನ್ಸ್ ನಿಜವಾಗ್ಲೂ ನಿಮ್ಮನ್ನು ಇನ್ನೂ ಒಂದು ಹೆಚ್ಚು ಇದು ಮಾಡ್ತಾ ಇದೆ, ನಿಮಗೆ ಇನ್ನೂ ಎನ್ಹ್ಯಾನ್ಸ್ ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಮೀಟ್ ಮಾಡಿ ಮತ್ತು ನಮಗೆ ಅಡುಗೆ ಮಾಡಿಕೊಟ್ಟು ನಮಗೆಲ್ಲ ಸಂತೋಷ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಅಮ್ಮ, ನಿಮಗೆ ಕಿಚನ್ ಕ್ವೀನ್ ಅಂದರೆ ಅಡುಗೆ ಮನೆಯ ಮಹಾರಾಣಿ ಅಂತ ಬಿರುದನ್ನ ಕೊಡ್ತಾ ಇದ್ದೀವಿ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಕಿಚನ್ ಕ್ವೀನ್ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರಿಗೆಲ್ಲರಿಗೂ ಥ್ಯಾಂಕ್ ಯು. ಹಾಂ ವೀಕ್ಷಕರೇ, ಗಿರ್ಜಾ ಹೆಗ್ಡೆಯವರು ಎಷ್ಟು ಇನೋಸೆನ್ಸ್ ಇತ್ತಲ್ವ ಅವ್ರ ಮಾತಿನಲ್ಲಿ. ನನಗಂತೂ ಅವರನ್ನು ಮೀಟ್ ಮಾಡಿ ಭಾಳ ಸಂತೋಷ ಆಯಿತು. ನಿಮಗೂ ಆಯಿತಾ? ಈಗಿನ ಕಾಲದಲ್ಲಿ ಆ ಇನೋಸೆನ್ಸ್ ಇರೋದು ಭಾಳ ಕಷ್ಟ, ಆದರೆ ಗಿರ್ಜಾ ಅವರಲ್ಲಿ ಆ ಮಾತಿತ್ತು. ಇದನ್ನು ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಸಂಚಿಕೆಯ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ನೀವೆಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ನಮಸ್ಕಾರ. For more updates, follow us on twitter.com/thesuvarna TV. Like us on facebook.com/thesuvarna TV. Watch us on youtube.com/suvarna.